ಹಲೋ ಎವ್ರಿವನ್, ಇವತ್ತು ನಮ್ಮನೆ ಊಟ ರಾಗಿ ಮುದ್ದೆ, ಚಪ್ರದವರೆಕಾಯಿ, ಹೆಸರು ಕಾಳು ಬಸ್ಸಾರು, ಸಾಂಬಾರು ಮತ್ತು ಪಲ್ಯ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಚಪ್ರದವರೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಮುಂಚೆನೇ. ಯಾವುದೇ ಕಾಳುಗಳನ್ನಾದರೂ ಅಷ್ಟೇನೆ ಅಡುಗೆಗೆ ಬಳಸೋಕ್ಕೂ ಮುಂಚೆ ನೆನೆಸಿಟ್ಕೊಂಡ್ರೆ ಅದರಿಂದ ಅಸಿಡಿಟಿ ಪ್ರಾಬ್ಲಮ್ ಆಗಲ್ಲ. ಕುಕ್ಕರ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಚಪ್ರದವರೆಕಾಯಿ, ಹೆಸರು ಕಾಳು, 2 ಗ್ಲಾಸು ನೀರು, ಟೊಮ್ಯಾಟೊ ಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಕೊಬೇಕು. ಚಪ್ರದವರೆಕಾಯಿ ಮತ್ತು ಹೆಸರು ಕಾಳು ಬೆಂದಿದೆ. ಇವಾಗ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಟೊಮ್ಯಾಟೊ ಹಣ್ಣು ಮತ್ತು 1 ಸ್ಪೂನು ಬೆಂದಿರೋಂತಹ ಕಾಳು ಮತ್ತು ಚಪ್ರದವರೆಕಾಯಿನ ಮಿಕ್ಸಿ ಜಾರ್ಗೆ ಸೇರಿಸಿ, ಉಳಿದಿರೋ ಕಾಳು ಮತ್ತು ಚಪ್ರದವರೆಕಾಯಿನ ನೀರು ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಮಸಾಲ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ 1 ಸ್ಪೂನು ಖಾರದ ಪುಡಿ ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು. ಅದೇ ಕುಕ್ಕರಲ್ಲೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ರುಬ್ಬಿಟ್ಕೊಂಡಿರೋಂತಹ ಮಸಾಲ ಸೇರಿಸಿ, ಬಸ್ತಿಟ್ಕೊಂಡಿರೋ ಚಪ್ರದವರೆಕಾಯಿ ಮತ್ತು ಹೆಸರು ಕಾಳು ಬೆಂದಿರೋ ನೀರನ್ನ ಸೇರಿಸಿ 1 ಸ್ಪೂನು ಉಪ್ಪು ಹಾಕಿ, ಕಾಳು ಬೇಯಿಸೋದಕ್ಕೂ ಉಪ್ಪು ಹಾಕಿದ್ದೀವಿ, ಸೊ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು, ಬಸ್ಸಾರು ರೆಡಿ ಆಗುತ್ತೆ. ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಅರ್ಧ ಸ್ಪೂನು ಉಪ್ಪು ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂತಹ ಚಪ್ರದವರೆಕಾಯಿ ಮತ್ತು ಹೆಸರು ಕಾಳನ್ನ ಹಾಕಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ.